ಇನ್ನು ಬಿಜೆಪಿ ಜೆಡಿಎಸ್ ನಾಯಕರ ಆರೋಪದ ವಿರುದ್ಧ ಸಚಿವ ನಾಗೇಂದ್ರ ಸಿಡಿದೆದ್ದು ಬಿಟ್ಟರು. ನಾಗೇಂದ್ರ ಬಂದರು ಇವತ್ತು. ಆರೋಪ ಮುಕ್ತನಾಗಿದ್ದೇನೆ, ಆರೋಪ ಸಾಬೀತು ಮಾಡೋದಿದ್ರೆ ಮಾಡಿ, ಚರ್ಚೆಗೆ ನಾನು ರೆಡಿ ಅಂತ ಗುಡುಗಿದ್ದಾರೆ. ಅದರ ಜೊತೆಗೆ ಒಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡಿದ್ದಾರೆ. ಇದೆಲ್ಲರಿಗಿರುವಂಥದ್ದೇ. ನೋಡಿ, ನನ್ನನ್ನು ಟಾರ್ಗೆಟ್ ಮಾಡ್ತಾ ಇರೋದು ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಅಂತ ಹೇಳಿಬಿಟ್ರು. ಬನ್ನಿ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಆದರೆ ಬಿ ಜೆ ಪಿ ಮಾತ್ರ ಹೋರಾಟ ನಿಲ್ಲಿಸಿಲ್ಲ, ನಿಲ್ಲಿಸ್ತಾನೂ ಇಲ್ಲ. ರಿಪೋರ್ಟ್. ನಾನು ದಲಿತ ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಜೀನಾಮೆ ಕೇಳಿದ ವಿಪಕ್ಷಗಳಿಗೆ ನಾಗೇಂದ್ರ ಸವಾಲ್. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿದ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. 3 ದಿನಗಳಿಂದ ಮೌನವಾಗಿದ್ದ ಸಚಿವ ನಾಗೇಂದ್ರ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗುಡುಗಿದ್ದಾರೆ. ಕೆಲ ದಾಖಲೆ ಸಮೇತ ಬಂದ ಸಚಿವರು ವಿಪಕ್ಷಗಳು ಅಧಿವೇಶನ ನಡೆಸೋಕೆ ಬಿಡದೆ ನನ್ನ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ನಾನು ಚರ್ಚೆಗೆ ಸಿದ್ಧನಿದ್ದು ನೀವು ಬನ್ನಿ ಎಂದು ಸವಾಲ್ ಹಾಕಿದ್ದಾರೆ. ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಶಕ್ತಿವಂತವಾಗಿದೆ. ನನ್ನ ಖಾತೆಗೆ ಒಂದೇ ₹1 ಬಂದಿಲ್ಲ. ಯಾಕೆ ಹೋಗುದು ಸ್ವಾಮಿ? ಹೆಂಗ ಹೈಕಮಾಂಡ್ಗೆ 184 ಕೋಟಿ ನಾವು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ನಾವು ಹಿಂಪಡೆದಿದ್ದೀವಿ ಗೊತ್ತಾ? 100% ನಾವು ಹಿಂಪಡೆದಿದ್ದೀವಿ. ಅದು ನಿಗಮಕ್ಕೂ ಟ್ರಾನ್ಸ್ಫರ್ ಆಗ್ತಾ ಇದೆ, ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಇಂದ ನಾವು ಅದನ್ನ ಬಿಟ್ಕೊಡು ತಗೊಂಡೋಗಿ ಅಂತ ಹೇಳಿದ್ದಾರೆ. ಇನ್ನು ಯಾವ ಹೈಕಮಾಂಡ್ ಕೊಡ್ತೀವಿ ಸ್ವಾಮಿ? ಹಂಗಾದ್ರೆ ರಾಮನ ಉಂಡಿಯಲ್ಲಿ ಕದ್ದಿದ್ದಂಥವ್ರು ಪ್ರಧಾನಮಂತ್ರಿಗೆ ಹೋಗಿದೆ ಅಂತ ಹೇಳ್ಬೇಕಾ ನಾವು? ಇಡೀ ದೇಶಕ್ಕೆ ಗೊತ್ತು ಅದು ಯಾರಿಗ ಹೋಗಿದೆ ಅಂತ ಹೇಳಿ. ಇಡೀ ದೇಶದ ಯುವಜನತೆಗೆ ಗೊತ್ತು ಯಾರಿಗ ಹೋಗಿದೆ ಅಂತ ಹೇಳಿ. ದಲಿತ ಅಂತ ಟಾರ್ಗೆಟ್ ಮಾಡಿದ್ದಾರೆ. ಸುಳ್ಳು ಆರೋಪವನ್ನು ಹೊರಿಸ್ಕೊಂಡು ಸದನ ನಡೀಲಿಕ್ಕೆ ಇವತ್ತು ಬಿಡ್ತಾ ಇಲ್ಲ, ಚರ್ಚೆಗೂ ಬರ್ತಾ ಇಲ್ಲ, ಬಾವಿಗೂ ಇಳಿತಾ ಇಲ್ಲ. ಈ ರೀತಿಯಾದಂಥ ಕಾರಣಗಳನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನನಗೆ ಒಬ್ಬ ದಲಿತನ ಮೇಲೆ ಈ ರೀತಿಯಂತ ನೋಡ್ತಾ ಇದ್ರೆ, ದಲಿತರನ್ನ ಈ ದೇಶದಲ್ಲಿ ತುಂಬಾ ಗಂಭೀರವಾದ ಇಕ್ಕಟ್ಟಿಗೆ ಸಿಗಿಸುವಂತ ಹುನ್ನಾರ ನಡೀತಿದೆ ಅನ್ನುವಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಕೇಸ್ ಕೋರ್ಟ್ನಲ್ಲಿದೆ, ನಾನು ಅಪರಾಧಿಯಲ್ಲ. ಕೇವಲ ರಾಜಕೀಯ ಈ ಸದನ ನಡೆಸ್ಲಿಕ್ಕೆ ಬಿಡಕೂಡದು ಅನ್ನುವಂಥ ವಿಚಾರವನ್ನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಮ ವಿರೋಧ ಪಕ್ಷದವರು ನಾನು ಮನವಿ ಮಾಡ್ತೀನಿ, ಚರ್ಚೆಗೆ ಬನ್ನಿ ಸ್ವಾಮಿ, ಚರ್ಚೆ ಮಾಡೋಣ ಅಂತ, ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ, ಸತ್ಯತೆಗಳನ್ನು ಹೊರಗಿಡೋಣ ಅಂತ, ಬೆಳಕು ಚೆಲ್ಲೋಣ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಕೋರ್ಟ್ ಅಲ್ಲಿ ಇರುವಂತಹ ಪ್ರಕರಣಕ್ಕೆ ನಾನು ಆಲ್ರೆಡಿ ಅಪರಾಧಿ ಅನ್ನೋ ಆ ರೀತಿಯಾಗಿ ಮಾಡ್ತಾ ಇದ್ದೀರಲ್ಲ, ಇದು ಯಾವ 126 ಮಂತ್ರಿಗಳ ಮೇಲೆ ಗಂಭೀರ ಪ್ರಕರಣ. 136 ಜನ ಇದ್ದಾರೆ, ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಿದ್ರೆ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ, ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? 126 ಜನದ ಮೇಲೆ ಇವತ್ತು ಗಂಭೀರವಾದಂತಹ ಪ್ರಕರಣಗಳು. ಅದು ಹೇಗೆ ಅಂದ್ರೆ ನಿಮ್ಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ನಾಗೇಂದ್ರಗಾಗಿ ರಾಮ ಮಂದಿರ ಅಸ್ತ್ರ ಪ್ರಯೋಗ. ರಾಮನ ಹಣ ಭಾಗವತ್ ಮೋದಿ ಮನೆಗೆ ಹೋಯ್ತ. ಅಯೋಧ್ಯ ರಾಮ ಮಂದಿರದಲ್ಲಿ ಇವರು ಹಣ ಲೂಟಿ ಮಾಡಿದ್ರಲ್ಲ, ಅದು ಮೋದಿ ಅವ್ರ ಮನೆಗೆ ಹೋಗಿದ್ಯೋ, ಅಮಿತ್ ಶಾ ಅವ್ರ ಮನೆಗೆ ಹೋಗಿದ್ಯೋ, ಅಥವಾ ಮೋಹನ್ ಭಾಗವತ್ ಅವ್ರ ಮನೆಗೆ ಹೋಗಿದ್ಯೋ ಅಂತ ಕೇಳ್ಬಿಡ್ತೀವಿ ಅಂದ್ಬಿಟ್ಟು ಚರ್ಚೆಗೆ ರೆಡಿ ಇಲ್ಲ. ಎಲ್ಲಿ PM ಕೇರ್ಸ್ ಫಂಡ್ ಬಗ್ಗೆ ಜನ ಪ್ರಶ್ನೆ ಮಾಡಿಬಿಡ್ತೀವಿ, ನಾವು ಸದನದಲ್ಲಿ ಎತ್ಬಿಡ್ತೀವಿ, ಈ ವಿಷಯವನ್ನ 9,000 ಕೋಟಿ ರೂಪಾಯಿ ಎಲ್ಲೂ ಹೋಗ್ತಾ ಇದೆ ಸ್ವಾಮಿ ಅಂತ ಕೇಳ್ತೀವಿ ಅಂದ್ಬಿಟ್ಟು ಉತ್ತರ ಕೊಡಕ್ ರೆಡಿ ಇಲ್ಲ ಅವರು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರತಿಭಟನೆ ಮಾಡಿದ್ರು. ಹಣ ಲೂಟಿ ಮಾಡಿದ ನಾಗೇಂದ್ರಗೆ ಸಚಿವ ಸ್ಥಾನದ ಉಡುಗೊರೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡು ರಾಹುಲ್ ಗಾಂಧಿ ಜೇಬಿಗೆ ಹೋಗಿದ್ದೆಷ್ಟು ಎಂದು ಘೋಷಣೆ ಕೂಗಲಾಯಿತು. ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್.
ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಇವತ್ತು ಭಾಗವತ್ ಬಂದಿದ್ದರು, ಮೋದಿ ಬಂದಿದ್ದರು, ಅಮಿತ್ ಶಾ ಬಂದಿದ್ದರು, ರಾಹುಲ್ ಗಾಂಧಿ ಬಂದಿದ್ದರು ಅಂತೇಳಿ. ನೋಡಿ, ಅವರ ಬಾಯಲ್ಲಿ ಫುಲ್ಲು ಟೀಕೆ ಟಿಪ್ಪಣಿ ಮಾಡೋಕೆ ಬಂದಿತ್ತು ಅಂಥೇಳಿ. ಇಲ್ಲಿ ನಾಗೇಂದ್ರ ಅವರು ಹೇಳ್ತಾ ಇದ್ದಾರಲ್ಲ, ನನ್ನ ಅಕೌಂಟ್ಗೆ ₹1 ಕೂಡ ಬಂದಿಲ್ಲ, ₹1 ಕೂಡ ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರಲ್ವ. ಇದು ನಿಜವಾಗಿ ಏನಾಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನಾಗೇಂದ್ರ ವಿಚಾರದಲ್ಲಿ ಏನಾಗಿದೆ ಅಂದರೆ, ಒಂದು ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ, ಕಾಯಾನೈ ಪಿಯಾನೈ ಗ್ಲಾಸ್ ಪೋಟ್ ಡಾಲ ಅಂತೇಳಿ. ಕಾಯಾನೈ ಪಿಯಾನೈ ಗ್ಲಾಸ್ ಪೋಟ್ ಡಾಲ, ತಿಂದಿಲ್ಲ ಕುಡಿದಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ಏನಾಯಿತು ಅಂತಂದರೆ, ಅವತ್ತು ರಾಜೀನಾಮೆ ಕೊಟ್ಟಾಗ ನಿಮಗೊಂದು ಫೋಟೋ ನೆನಪಿರ್ಬೋದು. ಯಾರು ನಾಗೇಂದ್ರ ರಾಜೀನಾಮೆ ಕೊಟ್ಟಾಗ, ಈಗ ಏನಾದರೂ ಒಂದು ಲೂಟಿ ಮಾಡಿ ರಾಜೀನಾಮೆ ಕೊಟ್ಟಾಗ ಸಿದ್ದರಾಮಯ್ಯನಂಥ ನಾಯಕರು ಮಗ ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳಿಬಿಡ್ತಾರೆ. ಯಾವುದೇ ನಾಯಕರು ಏನು ಮರ್ಯಾದೆ ತೆಗಿತಾ ಇದೆ ಗೌರ್ಮೆಂಟದ್ದು ಅಂತ. ಆದರೆ ಅವತ್ತು ರಾಜೀನಾಮೆ ಕೊಟ್ಟಾಗ ಒಂದು 4 ಜನ ಹಿಂಗೆ ಫೋರ್ಸ್ ಕೊಟ್ಟಿದ್ರು, ನಾಳೆ ಆದರೆ ಆ ಫೋಟೋ ಹಾಕ್ತೀನಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು, ಪ್ರೆಸಿಡೆಂಟು, ಅವರು ಇವರು, ಜಮೀರ್ ಅಹ್ಮದ್ ಖಾನ್ ಎಲ್ಲ ಕೂತು ಹಿಂಗೆ ಒಳ್ಳೆ ಅವಾರ್ಡ್ ಸಿಕ್ಕಾಗಿ ಕೊಡ್ತಾರಲ್ಲ, ಹಂಗೆ ಕೊಟ್ಟಿದ್ರು. ಯಾಕೆ? ಇಲ್ಲಿ ದಾಲ್ ಮೇ ಕುಚ್ ಕಾಲ ಹೇ. ಏನಾಯಿತು ಅಂತಂದರೆ, ಒಂದು ಅದರ ಬಗ್ಗೆ ಕಂಡು ಬರುವಂಥದ್ದು, ಆ ಇಲಾಖೆಯಲ್ಲಿ ಸ್ವಲ್ಪ ದುಡ್ಡಿತ್ತು, ಒಂದು 200 ಕೋಟಿ ದುಡ್ಡಿತ್ತು. ಅದು ಎಲ್ಲೂ ಯೂಸ್ ಆಗ್ತಾಯಿಲ್ಲ, ಅಲ್ಲೇ ಇದೆ. ಕಾಂಗ್ರೆಸ್ಗೇನೋ ಅನಿಸೋದು, ಕಾಂಗ್ರೆಸ್ಗೆ ಎಲೆಕ್ಷನ್ಗೋ ಮತ್ತೊಂದಕ್ಕೋ ಒಂದು 100-150 ಕೋಟಿ ಬೇಕು ದುಡ್ಡು. ತಕ್ಷಣಕ್ಕೆ ಅದರಿಂದ ದುಡ್ಡು ತೆಗೆದು ಆ ಕಡೆ ಈ ಕಡೆ ಕಳಿಸಿದರು. ಕಳಿಸ್ಬಿಟ್ಟು 2 ತಿಂಗಳಲ್ಲಿ ವಾಪಸ್ ಹಾಕಿದರು. ತಪ್ಪಾ? ಕಾನೂನು ಪ್ರಕಾರ ತಪ್ಪು. ದುಡ್ಡು ವಾಪಸ್ ಬಂದಿದೆಯಲ್ಲ ಅಂತ ಇವ್ರು ಹೇಳ್ತಿರೋದು. ಅರ್ಥ ಆಯ್ತಲ್ಲ ನಿಮಗೆ? ಇದೇ ಹರ್ಷದ್ ಮೆಹ್ತಾ ಕೂಡ ಇದನ್ನೇ ಮಾಡಿದ್ದು. ಬ್ಯಾಂಕಲ್ಲಿ ದುಡ್ಡಿತ್ತು, 1 ವಾರ ಟೈಮ್ ಇದೆ, 1 ವಾರ ಟೈಮ್ ಇದೆ. ಆ ದುಡ್ಡನ್ನು ತೆಗೆದು ಶೇರ್ ಮಾರ್ಕೆಟ್ಗೆ ಹಾಕಿ ಲಾಭ ಮಾಡಿಕೊಂಡು ವಾಪಸ್ ಕೊಟ್ಟ. ಆದರೆ ಅದು ತಪ್ಪೇ. ನೋಡೋಣ ಏನಾಗುತ್ತೆ ಅಂತೇಳಿ. ಈಗ ಇವರಿಬ್ಬರ ವಾದ ಏನು, ಬನ್ನಿ ಹೇಳ್ತೀನಿ ಇವರಿಬ್ಬರ ವಾದ ಏನು ಅಂತೇಳಿ. ವಾದಗಳು ಹೇಳ್ತಾ ಹೋಗ್ತೀನಿ. ಒಂದು ಕಡೆ ದೋಸ್ತಿವಾದ. ಏನು ದೋಸ್ತಿವಾದ? ದೋಸ್ತಿವಾದ, ನಾಗೇಂದ್ರವಾದ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ತಪ್ಪಿತಸ್ಥ ಆಗಿದ್ದರೆ, ಶಿಕ್ಷೆ ಪ್ರಕಟ ಆಗಿದ್ದರೆ ರಾಜ್ಯಪಾಲರು ಬಿಡ್ತಿದ್ರಾ? ರಾಜ್ಯಪಾಲರಿಗೆ ಒಂದು ವೀಟೋ ಪವರ್ ಇದೆ, ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅಂದ್ಬಿಟ್ಟು. ಈಗ ವಿನಯ್ ಕುಲಕರ್ಣಿ ಬಂದಾಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಅದೇ ಥರ ರಾಜ್ಯಪಾಲರು ಬಿಡ್ತಾ ಇರಲಿಲ್ಲ ಅಂತ ನಾಗೇಂದ್ರ ಪರ ವಾದ, ಕಾಂಗ್ರೆಸ್ ವಾದ ಮಾಡ್ತಾ ಇರೋದು. ಇನ್ನು ನಾಗೇಂದ್ರ ರಾಜೀನಾಮೆ ಕೊಡಬೇಕು, ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ, ಕಾಂಗ್ರೆಸ್ನವರು ದಲಿತರ ಹಣ ತಿಂದರು, ದಲಿತ ಎಂಬ ಕಾರಣಕ್ಕೆ ಟಾರ್ಗೆಟ್ ಆದೆ ಅಂತ ಅವರು. ಓಕೆ, ದಲಿತ ಎಂಬ ಕಾರಣಕ್ಕೆ ದೋಸ್ತಿವಾದ ಏನಪ್ಪ ಅಂದರೆ, ಕಾಂಗ್ರೆಸ್ನವರು ದಲಿತರ ಹಣ ತಿಂದರು, ದಲಿತ ಎಂಬ ಕಾರಣಕ್ಕೆ ಟಾರ್ಗೆಟ್ ಆದೆ ಅಂತ ಇವರು ಹೇಳ್ತಾ ಇರೋದು. ನೆಕ್ಸ್ಟು, ನನ್ನ ತಪ್ಪಿಲ್ಲ, ದಲಿತರ ಹಣ ನುಂಗಲು ನಾವು ಬಿಡಲ್ಲ, ದಲಿತರ ಹಣ ಎಲ್ಲ ವಾಪಸ್ ಬಂದಿದೆ, ಎಲ್ಲ ಹಣ ವಾಪಸ್ ಬಂದಿದೆ. ಆಮೇಲೆ ನಾಗೇಂದ್ರಗೆ ಗೊತ್ತಿಲ್ಲದೆ ಈ ಹಣ ವರ್ಗಾವಣೆ ಆಯ್ತಾ ಅಂಥೇಳಿ, ನನಗೇನು ಗೊತ್ತಿಲ್ಲ, ನನ್ನ ತಪ್ಪಿಲ್ಲ ಅಂತ ನಾಗೇಂದ್ರ. ದಲಿತರ ಹಣ ನುಂಗಲು ನಾವು ಬಿಡಲ್ಲ ಅಂಥೇಳಿ BJPಯವರು, ದಲಿತರ ಹಣ ಎಲ್ಲ ವಾಪಸ್ ಬಂದೆ ಅಂಥೇಳಿ ಕಾಂಗ್ರೆಸ್, ಹಣ ಸಿಕ್ಕಿದೆ ಕಳ್ಳನನ್ನು ಬಿಡೋಕ್ಕಾಗತ್ತಾ ಅಂಥೇಳಿ BJP JDS, ನಾನು ಕಳ್ಳನನ್ನ, ನನ್ನ ಮೇಲೆ ಆರೋಪವಿಲ್ಲ ಅಂಥೇಳಿ ನಾಗೇಂದ್ರ. 800 ಕೋಟಿ ಹಣ ಹೇಗೆ ಹೋಯಿತು ಅಂತ ಇವರು, ಅಧ್ಯಕ್ಷರ ಗಮನಕ್ಕೂ ಬಾರದೆ ವರ್ಗಾವಣೆ ಅಂತ ನಾಗೇಂದ್ರವಾದ. ಹಣ ಗೋವಾ ಮತ್ತು ತೆಲಂಗಾಣಕ್ಕೆ ಹೋಗಿದೆ ಅಂಥೇಳಿ ದೋಸ್ತಿಗಳ ವಾದ. ಬಹುತೇಕ ಎಲ್ಲ ಹಣ ಬಂದಿದೆ ಅಂಥೇಳಿ ನಾಗೇಂದ್ರ ವಾದ. ಅದು 800 ಕೋಟಿ ಅಂತ ಆರೋಪ ಇರುವಂಥದ್ದು. ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳ್ತಾರೆ, ಅಷ್ಟು ಹೋಗಿಲ್ಲ, 157 ಕೋಟಿ ರೂಪಾಯಿ ಹೋಗಿದೆ ಅಂತ ಒಂದು ಹೇಳಿಕೆಯನ್ನು ವಿಧಾನಸಭೆಯಲ್ಲಿ ಕೊಟ್ಟದ್ದು ನೆನಪಿದೆ ನನಗೆ. ಅಂದರೆ ಆ 180 ಕೋಟಿ ಹೋಗಿದೆ, ವಾಪಸ್ ಹೋಗಿ ಬಂದಿದೆ. ಇಷ್ಟು ಪ್ರಾಬ್ಲಮ್ ಇದು. ನೋಡೋಣ ಏನಾಗುತ್ತೆ ಅಂತ.